ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಖ್ಯಾ ಗಾಂವ್ಕರ್. ಕೊನೆಗೂ ಯತ್ನಾಳ್ಗೆ ಹೈಕಮಾಂಡ್ನಿಂದ ಚಾಟಿ ಏಟು. ಸದ್ಯ ರಾಜ್ಯ ಬಿಜೆಪಿಯಲ್ಲಿಯೂ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಒಂದ್ ಕಡೆ ಕೈಪಾಳ್ಯದಲ್ಲಿ ಹೈಕಮಾಂಡ್ನ ಮುಂದಿನ ನಡೆಯತ್ತ ಎಲ್ಲರ ಚಿತ್ತ ಮುಂದೆ ಸಿದ್ದರಾಮಯ್ಯನವರ ಬೆನ್ನಿಗೆ ಗಟ್ಟಿಯಾಗಿ ನಿಂತಂತೆ ಕಂಡು ಬಂದ್ರೂ ಕಾಣದ ಬೆಳವಣಿಗೆಯೊಂದು ಆಗ್ತಿದೆ ಅನ್ನುವ ವಿಚಾರ ಡೆಲ್ಲಿ ಮಟ್ಟದಲ್ಲಿ ಸದ್ದು ಮಾಡ್ತಿರೋದು. ಮತ್ತೊಂದು ಕಡೆ ಕೈ ಸರ್ಕಾರದ ವಿರುದ್ಧ, ಆಡಳಿತ ಪಕ್ಷದ ವಿರುದ್ಧ ಭರ್ಜರಿ ಅಸ್ತ್ರ ಸಿಕ್ಕಿರೋ ಹೊತ್ತಲ್ಲಿ ಕಮಲಪಾಳ್ಯದಲ್ಲಿಯೂ ಒಂದಿಷ್ಟು ಮಹತ್ವದ ಬೆಳವಣಿಗೆಗಳಾಗ್ತಿರೋದು ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಇದುವರೆಗೆ ಸರ್ಕಾರ ಬಂದಾಗಿನಿಂದ ಬಿಜೆಪಿಗೆ ಇಷ್ಟು ಒಳ್ಳೆ ಅಸ್ತ್ರ ಸಿಕ್ಕಿರಲಿಲ್ಲ. ಬಹಳ ಕಡಿಮೆ ಟೈಮಲ್ಲೇ ಸಿಕ್ಕಿಬಿಡ್ತದು. ಮೂಡ, ವಾಲ್ಮೀಕಿ, ಬೇರೆ ಬೇರೆ ಹಗರಣಗಳ ಸದ್ದು ಜೋರಾಗಿದೆ. ಗ್ಯಾರಂಟಿ ಸವಾಲು ಆಡ್ಕೊಳ್ಳೋರಿಗೆ ಆಹಾರ ಆಗಿದೆ. ಇದ್ರ ನಡುವೆ ಇಷ್ಟೊಳ್ಳೆ ಅವಕಾಶ ಇರುವಾಗ ಬಿಜೆಪಿಯಲ್ಲೇ ಜಟಾಪಟಿ ಯಾವ ಹಂತಕ್ಕೆ ಹೋಯ್ತು ಅನ್ನೋದನ್ನು ನೋಡಿದ್ದೀವಿ. ವಿಜಯೇಂದ್ರ ವಿರುದ್ಧ ಮೀಟಿಂಗ್ ಮೇಲೆ ಮೀಟಿಂಗು, ಬೆಳಗಾವಿಯಲ್ಲಿ ಅತೃಪ್ತರ ಸಭೆ ಸಮಾರಂಭಗಳು, ಪಾದಯಾತ್ರೆ ತನಕ ಫಿಕ್ಸೇ ಆಗಿಬಿಟ್ಟಿತ್ತು ಡೇಟು. ಇಂಥ ದಿನ ನಾವು ಪಾದಯಾತ್ರೆ ಮಾಡೋದು ಖಚಿತ, ಅದ್ರಲ್ಲಿ ಅನುಮಾನನೇ ಇಲ್ಲ, ಹೈಕಮಾಂಡ್ ಒಪ್ಕೊಳ್ಳುತ್ತೆ ಅಂತ ಅವರವರೇ ಘೋಷಣೆ ಮಾಡಿಕೊಂಡ್ರು. ಅದಾದ ಬಳಿಕ ಹೈಕಮಾಂಡ್ಗೆ ರಿಪೋರ್ಟ್ ಹೋಯ್ತು. ವಿಜಯೇಂದ್ರ ಕಡ್ಡಿ ತುಂಡು ಮಾಡಿದ ರೀತಿಯಲ್ಲಿ ನೋಡುವಷ್ಟು ನೋಡಿ ಹೈಕಮಾಂಡ್ಗೆ, ನೀವು ಯಾರನ್ನಾದ್ರೂ ಕೂರಿಸ್ತೀರಾ, ನಮ್ಮ ಕೆಲಸ ಸರಿ ಇಲ್ಲ ಅಥವಾ ನಾವೇನೂ ಮಾಡ್ತಿಲ್ಲ ಅಂದ್ರೆ ಕೂರಿಸ್ಬೇಡಿ, ಆದ್ರೆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟು ಈ ರೀತಿ ಮಾತಾಡೋದಿಕ್ಕೆ ಬಿಟ್ಟು ಬಿಟ್ರೆ, ಅವ್ರ ಬಾಯಿಗೆ ಬೀಗ ಹಾಕದೇ ಇದ್ರೆ ಬಹಳ ಕಷ್ಟ. ಯಾರು ಬಂದರೂ ಕಷ್ಟ. ಈ ಜಾಗದಲ್ಲಿ ಕೆಲಸ ಮಾಡೋದು ಅಸಾಧ್ಯ. ನಿನ್ನೆ ಸಿದ್ದರಾಮಯ್ಯನವ್ರ ಜೊತೆ ಅಡ್ಜಸ್ಟ್ಮೆಂಟ್ ಅಂದ್ರು, ಇವತ್ತು ಪಾದಯಾತ್ರೆ ಮಾಡಿದ್ವಿ, ಪಾದಯಾತ್ರೆ ಯಶಸ್ವಿ ಆಗ್ತಿದ್ದ ಹಾಗೆ DK ಜೊತೆ ಅಡ್ಜಸ್ಟ್ಮೆಂಟ್ ಅಂತಾರೆ. ಇದರಿಂದ ಯಾರಿಗೆ ಡ್ಯಾಮೇಜ್ ಆಗುತ್ತೆ? ಯಡಿಯೂರಪ್ಪನವ್ರಿಗೋ ಪಕ್ಷಕ್ಕೋ ಅನ್ನುವ ಕ್ಲಿಯರ್ ಮೆಸೇಜ್ ಹೈಕಮಾಂಡ್ಗೆ ರವಾನಿಸಿದ್ದಾಯ್ತು. ಅದರ ಬಳಿಕ ಈಗ ಹೈಕಮಾಂಡ್ ಕೂಡ ತಲೆ ಕೆಡಿಸ್ಕೊಂಡಿದೆ. ಯಾಕಂದ್ರೆ ಇದು ಅಷ್ಟಕ್ಕೆ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ವಿಜಯೇಂದ್ರ ಯಡಿಯೂರಪ್ಪ ಬಣವನ್ನ ಬ್ಯಾಲೆನ್ಸ್ ಮಾಡೋದಿಕ್ಕೆ ಒಂದು ಧ್ವನಿ ಇರಲಿ ಅಂತ ಹೀಗೆ ಬಿಟ್ಕೊಂಡು ಹೋಗಿದ್ದೇ ಹೌದಾದ್ರೆ, ಯಾರದ್ದು ಆಶೀರ್ವಾದ ಇದೆ ಮತ್ತೊಂದು ಅನ್ನೋ ಸುದ್ದಿಗಳು ಕೇಳ್ತಾವಲ್ಲ, ಅದು ಏನಾದ್ರೂ ಆಗಿರ್ಲಿ, ಪಕ್ಷಕ್ಕಿದು ಬಹಳ ಡೇಂಜರಸ್ ಅನ್ನೋ ಸುಳಿವು ಸಿಗ್ತಾ ಇದ್ದ ಹಾಗೆ ಕೊನೆಗೂ ಈಗ ಕಾಡಕ್ಕೆ ಇಳಿದಿರೋದು. ಛಲವಾದಿ ನಾರಾಯಣಸ್ವಾಮಿ ಅವರು ಮೇಲ್ಮನೆ ಪ್ರತಿಪಕ್ಷ ನಾಯಕರು ಇದನ್ನು ಕ್ಲಿಯರ್ ಮಾಡ್ತಿದ್ದಾರೆ. ಯತ್ನಾಳ್ ವಿರುದ್ಧ ಆಕ್ಷನ್ ತಗೊಳ್ಳೋದು, ಹೈಕಮಾಂಡ್ ಕ್ರಮಕ್ಕೆ ಮುಂದಾಗೋದು ಖಚಿತ, ಸಂದೇಶ ಬಂದಿದೆ ಅಂತ. ನಮ್ಮಲ್ಲಿ ಒಂದು ಹಂತದವರೆಗೂ ತಡ್ಕೊಳ್ತಾ ಇರ್ತಕ್ಕಂಥ ಮಾತು ಮಾತಾಡಬೇಕು. ಈಗಾಗಲೇ ಅದಕ್ಕೆ ಏನೋ ಕೇಂದ್ರ ನಾಯಕರು ಅವ್ರಿಗೆ ಉತ್ತರ ಕೊಡುವಂತ ಕಾಲ ಬಂದಿದೆ. ಇಲ್ಲ, ಅದನ್ನು ಏನು ತೀರ್ಮಾನ ಆಗಿಲ್ಲ. ಇದು ಹತ್ರಕ್ಕೆ ಬಂದಿದೆ ಅಂತ ನಾನು ಹೇಳಿದೆ. ಅದು ಯಾವಾಗ ಅಂದ್ರೆ ಅದೇ ಸಮಯ ಅಲ್ವಾ. ಕಟ್ಟುನಿಟ್ಟಿನ ಕ್ರಮ, ಕೆಲವೇ ದಿನಗಳಲ್ಲಿ ಯತ್ನಾಳ್ ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸೋದಕ್ಕೆ ಹೈಕಮಾಂಡ್ ನಿರ್ಧರಿಸಿದೆ ಅನ್ನೋ ಮಾತನ್ನ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಮತ್ತೊಂದು ಕಡೆ ಹೈಕಮಾಂಡ್ ಇಂದ ಯತ್ನಾಳ್ ಮತ್ತು ಜಾರಕಿಹೊಳಿ ನೇತೃತ್ವದ ಪಾದಯಾತ್ರೆಗೆ ಬ್ರೇಕ್ ಬಿದ್ದಿದೆ. ಯಾವ ಪಾದಯಾತ್ರೆ ಅವಶ್ಯಕತೆಯೂ ಇಲ್ಲ. ಮೈಸೂರು ಪಾದಯಾತ್ರೆ ಯಶಸ್ವಿಯಾಗಿದೆ, ಅದರ ಪರಿಣಾಮವೂ ಕಾಣಿಸ್ತಾ ಇದೆ. ಹೀಗಿರುವಾಗ ಭಿನ್ನಾಭಿಪ್ರಾಯವನ್ನ ತೋರಿಸೋದಿಕ್ಕೆ ಅಂತಾನೆ ಇನ್ನೊಂದು ಪಾದಯಾತ್ರೆ ಮಾಡೋದು, ಮತ್ತೊಂದು ಅಲ್ಲಿ ಅವ್ರನ್ನೂ ಕರಿತೀವಿ ಇವ್ರನ್ನೂ ಕರಿತೀವಿ, ಏನೇನೇ ಸಮಜಾಯಿಷಿ ಕೊಟ್ಟರು ಕೂಡ ಅದು ಪಕ್ಷಕ್ಕೆ ಸಮಸ್ಯೆಯನ್ನೇ ತಂದಿಡೋ ಹಾಗೆ ಕಾಣಿಸ್ತಾ ಇದೆ. ಸೊ ಅವಶ್ಯಕತೆ ಇಲ್ಲ, ಕೈ ಬಿಡಿ ಅಂತ ಫುಲ್ ಸ್ಟಾಪ್ ಹಾಕಿರೋದು. ಪ್ರತಾಪ್ ಸಿಂಹ, ಜಾರಕಿಹೊಳಿ, ಯತ್ನಾಳ್, ಲಿಂಬಾವಳಿ ಇನ್ನಿತರರು ಸೇರ್ಕೊಂಡು ಪ್ಲಾನ್ ಮಾಡಿದ್ದ ಬಳ್ಳಾರಿ ಪಾದಯಾತ್ರೆಗೆ ಹೈಕಮಾಂಡ್ ಬ್ರೇಕ್ ಹಾಕುವ ಮೂಲಕ BSY ಬಣಕ್ಕೆ ಮತ್ತೆ ಬಲ ತುಂಬಿದೆ. BSY ವಿರೋಧಿಗಳಿಗೆ ಆಘಾತವನ್ನು ಕೊಟ್ಟಿದೆ. ಅಲ್ಲಿಗೆ ರಾಜ್ಯದಲ್ಲಿ ನಾಯಕತ್ವದ ಪ್ರಶ್ನೆ ಇಲ್ಲ, ಕ್ಲಿಯರ್ ಇದೆ ದಾರಿ ಅನ್ನೋದನ್ನ ಮತ್ತೊಮ್ಮೆ ಹೇಳ್ತಾ ಇರೋದು. ವಿಜಯೇಂದ್ರ ಏನಾದ್ರೂ ಮಾಡ್ತಿದ್ದಾರೋ ಇಲ್ವೋ ಅನ್ನೋದನ್ನ ನೋಡೋದಿಕ್ಕೆ, ನಿರ್ಧರಿಸೋದಿಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ. ಲೋಕಸಭೆಯ ಟಾಸ್ಕ್ ಅಲ್ಲಿ ವಿಜಯೇಂದ್ರ ತಕ್ಕ ಮಟ್ಟಿಗಾದ್ರೂ ಪಾಸ್ ಅಂತೂ ಆಗಿದ್ದಾರೆ, ಸಮಾಧಾನಕರ ಬಹುಮಾನ ಸಿಕ್ಕಿದೆ. ಅದಾದ ಮೇಲೆ ಪಾದಯಾತ್ರೆ ಕೂಡ ಯಶಸ್ವಿ ಆಯ್ತು. ರಾಜ್ಯ ಬಿಜೆಪಿ ನಾಯಕತ್ವ ಸದ್ಯದ ಪರಿಸ್ಥಿತಿಯಲ್ಲಿ ಟೇಕ್ ಆಫ್ ಆಗಿರೋ ಹೊತ್ತಲ್ಲಿ ಈ ರೀತಿ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾರು ಕೆಲಸ ಮಾಡೋದಿಕ್ಕಾಗಲ್ಲ. ಸರಿ, ಈಗ ಯತ್ನಾಳ್ ಅಥವಾ ಇನ್ನೊಬ್ಬರನ್ನ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿದ್ರು ಕೂಡ ಬೇರೆ ಏನ್ ಮಾಡೋದಿಕ್ ಸಾಧ್ಯವಾಗ್ತಿತ್ತು ಅನ್ನುವ ಪ್ರಶ್ನೆ ಎತ್ತುತ್ತಾ ಇರೋದು BSY ಮಠದಲ್ಲಿ. ಕೆಲಸ ಮಾಡೋದಿಕ್ಕೂ ಬಿಡಲ್ಲ, ಮಾಡಲ್ಲ ಅಂತಾನು ಇವರೇ ಹೇಳ್ತಾರೆ, ಮತ್ತು ಆಡಳಿತ ಪಕ್ಷದ ಜೊತೆ ಕೈ ಜೋಡಿಸಿಕೊಂಡು ಅಡ್ಡಗಾಲ ಹಾಕ್ತಿದ್ದಾರೆ ಅನ್ನೋ ರೀತಿ ದೂರು ಹೈಕಮಾಂಡ್ ತಲುಪಿದೆ. ಈ ಅತೃಪ್ತರ
ಅಬ್ಬರಕ್ಕೆ ಕಡಿವಾಣ ಹಾಕದೇ ಇದ್ದರೆ ಬಹಳ ಕಷ್ಟ. ಮುಂಬರುವ ಎಲ್ಲ ಲೋಕಲ್ ಎಲೆಕ್ಷನ್ನಿಂದ ಹಿಡಿದು ಮಗದೊಂದು ಎಲ್ಲದಕ್ಕೂ ಸಮಸ್ಯೆ ಅನ್ನೋದನ್ನು ಅರ್ಥ ಮಾಡಿಕೊಂಡಿರೋ ಹೈಕಮಾಂಡ್ ಯತ್ನಾಳ್ ವಿರುದ್ಧ ಯಾವ ಕ್ರಮವನ್ನು ಜರುಗಿಸಲಿದೆ ಅನ್ನೋದು ಕುತೂಹಲಕಾರಿ. ಉಚ್ಚಾಟನೆಯೊಂದೇ ಮಾರ್ಗವ, ಅಥವಾ ಈಗ ಪಾಠ ಮಾಡಿ ಪಾದಯಾತ್ರೆಗೆ ಬ್ರೇಕ್ ಹಾಕಿ ಮೂಲೆಗುಂಪು ಮಾಡುವ ಪ್ರಯತ್ನ ಆಗತ್ತಾ? ಯತ್ನಾಳ್ಗೆ ಯಾವ ರೀತಿ ಬಿಸಿ ಮುಟ್ಟಿಸಲಿದ್ದಾರೆ ಹೈಕಮಾಂಡ್ ನಾಯಕರು ಕಾದು ನೋಡಬೇಕು. ಒಟ್ಟಿನಲ್ಲಿ ಕ್ರಮ ಕಟ್ಟಿಟ್ಟ ಬುತ್ತಿ ಎನ್ನುವ ಮಾತನ್ನು ಈಗ ಡೆಲ್ಲಿ ಮೂಲಗಳಿಂದ ರಾಜ್ಯ ನಾಯಕರಿಗೆ ತಲುಪಿಸುವ ಕೆಲಸ ಆಗ್ತಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.